ಒಕ್ಕಲಿಗ ಮ್ಯಾಟ್ರಿಮೋನಿ ಮೂಲಕ ವಂಚನೆಗೆ ಗಾಳ ಹಾಕ್ತಾ ಇದ್ದಂತಹ ಆರೋಪಿ ವಿಜಯ್ ವಿಚಾರಣೆಯಲ್ಲಿ ರೋಚಕ ಸತ್ಯಗಳು ಕೂಡ ಬಯಲಾಗಿದೆ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯರಿಗೆ ಆರೋಪಿ ಬಲೆ ಬೀಸ್ತಾ ಇದ್ದ. ಟೆಕ್ಕಿಗೆ ಮ್ಯಾಟ್ರಿಮೋನಿಯಲ್ಲಿ ವಿಜಯ್ ಪರಿಚಯ ಆಗಿರ್ತಾನೆ. ಆಕೆಯ ಇನ್ಫ್ಯಾಕ್ಟ್ ಕೆಲ ವಿಚಾರಗಳೆಲ್ಲ ಚರ್ಚೆಗೆ ಬರುತ್ತೆ. ಆಸ್ತಿ ಬಗ್ಗೆ ಇಡಿಯಲ್ಲಿ ಕೇಸ್ ಇದೆ ನಂದು, ನಾನು ವಿಪರೀತ ರಿಚ್ಚು, ಬ್ಲ್ಯಾಕ್ ಮನಿ ಇದೆ, ವೈಟ್ ಮನಿ ಇದೆ ಅಂತೆಲ್ಲ ಕಲರ್ ಕಾಗೆ ಹಾರಿಸಿದ್ನಂತೆ. ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ಸಬೂಬ್ ಹೇಳಿದ್ನಂತೆ. ಯುವತಿಗೆ ಬೇರೆ ಬೇರೆ ಕಾರಣ ಕೊಟ್ಟು ಆಕೆಯನ್ನು ಕನ್ವಿನ್ಸ್ ಮಾಡಿ 50 ಲಕ್ಷ ರೂಪಾಯಿಯನ್ನು ಆಕೆಯಿಂದ ಪೀಕಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 50 ಲಕ್ಷ, ಅರ್ಧ ಕೋಟಿ ಅವಶ್ಯಕತೆ ಇದೆ ಅಂತ ಹಂತವಾಗಿ ದುಡ್ಡನ್ನು ಈತ ಹುಡುಗಿಯಿಂದ, ಯಾರು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದ್ರು ಸಂತ್ರಸ್ತೆ, ಅವ್ರ ಹಿಂದ ಪೀಕಿರುವಂತಹ ಸಂದರ್ಭ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಚಾಟ್ಸ್ಗಳನ್ನು ನೋಡ್ತಾ ಇದ್ದೀರಾ, ಚಾಟ್ ಸ್ಕ್ರೀನ್ಶಾಟ್ಗಳನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಜೈಲಾಗುತ್ತೆ, ಇನ್ನೇನು ಆಗಲ್ಲ, ಹಾಗೆ ಹೀಗೆ, ನಮ್ಮಪ್ಪ ಸೀರಿಯಸ್ಸು, ನಮ್ಮಮ್ಮ ಸೀರಿಯಸ್ಸು, ಇಡೀ ಫ್ಯಾಮ್ಲಿ ಬಂದು ಬಳಗನೆಲ್ಲ ಆಸ್ಪತ್ರೆಯಲ್ಲೇ ಇಟ್ಬಿಟ್ಟಿದ್ದಾನೆ ಒಂದು ಮಾತಲ್ಲಿ. ಅದರ ಜೊತೆಗೆ ಇನ್ನೊಂದು ಆಕೆಯಿಂದ ದುಡ್ಡನ್ನು ಕೂಡ ತೆಗೆದುಕೊಂಡಿರೋದು. ಆಮೇಲೆ ಎಷ್ಟು ಆಕೆ ನಂಬಿದ್ಲು ಅಂದರೆ ಜಡ್ಜ್ಮೆಂಟ್ ಆಯಿತಾ ಅಂತೆಲ್ಲ ಅಲ್ಲಿ ಸ್ಕ್ರೀನ್ಶಾಟ್ನಲ್ಲಿ ಆಕೆ ಕೇಳಿರೋದನ್ನು ನೋಡ್ತಾ ಇದ್ದೀರಾ. ಎಷ್ಟು ದುಡ್ಡು ಬೇಕು, ಏನು ಕತೆ ಅಂತೆಲ್ಲ ಹಂತವಾಗಿ ದುಡ್ಡನ್ನು ತೊಗೊಂಡಿರೋದು. ಮ್ಯಾಟ್ರಿಮೋನಿನಲ್ಲಿ ಮದುವೆ ಆಗೋದಕ್ಕೆ ಹೋಗೋರು ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ದುಡ್ಡು ವ್ಯವಹಾರಗಳನ್ನು ಮಾಡಬೇಡಿ ಅಂತ ಸ್ವತಃ ಆ ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲೇ ಕೆಳಗಡೆ ಹಾಕಿರ್ತಾರೆ. ಬಟ್ ಆ ಡಿಸ್ಕ್ಲೈಮರ್ನ ಯಾರೂ ಓದ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್.